The area of the curved surface of a right circular cylinder is 4400 centimeters square and the circumference of its base is 110 centimeter. Its volume in meter cube is. ಸೊ ಈ ರೀತಿ ವಾಲ್ಯೂಮ್ ಕೇಳಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್, ಒಂದು ಸಿಲಿಂಡರ್ ಇದೆ, ಆ ಸಿಲಿಂಡರ್ನ ಕರ್ವ್ಡ್ ಸರ್ಫೇಸ್ ಏರಿಯಾ, ಅದರ ಏರಿಯಾ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸಿಲಿಂಡರ್ ಇದೆ ಅಂತ ಅನ್ಕೊಳ್ಳಿ. ಇಮ್ಯಾಜಿನ್ ಇಟ್ ಈಸ್ ಅ ಸಿಲಿಂಡರ್. ಸೊ ಇದರ ಕರ್ವ್ಡ್ ಸರ್ಫೇಸ್ ಏರಿಯಾ ಸಪೋಸ್ ಇಲ್ಲಿ ಸುತ್ತಲೂ ಇರುತ್ತಲ್ಲ, ಸೊ ಇದನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಮೇಲ್ಗಡೆ ಸರ್ಕಲ್ ಮತ್ತು ಕೆಳಗಡೆ ಸರ್ಕಲ್ ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಟೋಟಲ್ ಸರ್ಫೇಸ್ ಏರಿಯಾ. ಬಟ್ ಇಲ್ಲಿ ನಮಗೆ ಕೊಟ್ಟಿರೋದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಸಿಲಿಂಡರ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾನ ನಾವೇನಾದ್ರೂ ಕಟ್ ಮಾಡಿ ಓಪನ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಎ ರೆಕ್ಟ್ಯಾಂಗಲ್. ಸೊ ಕರ್ವ್ಡ್, ಈ ಸಪೋಸ್ ಇಲ್ಲಿಂದ ನಾವು ಒಂದು ವರ್ಟಿಕಲ್ ಆಗಿ ಒಂದು ಲೈನ್ ಹಾಕಿ ಕಟ್ ಮಾಡಿ ಓಪನ್ ಮಾಡಿದ್ರೆ ನಮಗೆ ಒಂದು ರೆಕ್ಟ್ಯಾಂಗಲ್ ಸಿಗುತ್ತೆ. ಸೊ ಇಟ್ ವಿಲ್ ಬಿಕಮ್ ಲೈಕ್ ದಿಸ್. ಈ ರೀತಿ ಒಂದು ರೆಕ್ಟ್ಯಾಂಗಲ್ ಸಿಗುತ್ತೆ. ಸೊ ಈಗ ಕೊಟ್ಟಿರೋದು ಏನು ಅಂತಂದ್ರೆ ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಆಫ್ ದಿಸ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂಡ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್. ಯಾಕಂದ್ರೆ ಈ ರೆಕ್ಟ್ಯಾಂಗಲ್ ಬಂದಿರೋದು ಈ ಸಿಲಿಂಡರ್ನ ಕಟ್ ಮಾಡಿ ಓಪನ್ ಮಾಡಿದಾಗ. ದೇರ್ಫೋರ್ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಆಫ್ ದಿಸ್ ಸಿಲಿಂಡರ್. ಸೊ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ ಏನಾಗಿರುತ್ತೆ ಅಂದ್ರೆ 4400 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಅಂತ. ಆಮೇಲೆ ಏನ್ ಹೇಳ್ತದೆ ಅಂತಂದ್ರೆ ಸರ್ಕಂಫರೆನ್ಸ್ ಆಫ್ ಇಟ್ಸ್ ಬೇಸ್. ಸೊ ಬೇಸ್ ನ ಸರ್ಕಂಫರೆನ್ಸ್ ಅಂತಂದ್ರೆ ಇಲ್ಲಿ ಟೋಟಲ್ ಇದಿದೆ ಸರ್ಕಲ್. ಸೊ ಇದರ ಸರ್ಕಂಫರೆನ್ಸ್ ಎಷ್ಟಿದೆ ಅಂತಂದ್ರೆ 110 ಸೆಂಟಿಮೀಟರ್. ಕಟ್ ಮಾಡಿ ಓಪನ್ ಮಾಡಿದಾಗ ಆ ಸರ್ಕಂಫರೆನ್ಸ್ ಏನೇ ಇದರ ಲೆಂತ್ ಆಗಿರುತ್ತೆ. ಕಟ್ ಮಾಡಿ ಓಪನ್ ಮಾಡಿದಾಗ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ವಿಲ್ ಬಿಕಮ್ ದ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್. ಹಾಗಾಗಿ ಈ ಸರ್ಕಂಫರೆನ್ಸ್ 110 ಸೆಂಟಿಮೀಟರ್ ಇದೆ ಅಂತಂದ್ರೆ ಲೆಂತ್ ಇದೇನಿದು ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಈ 110 ಸೆಂಟಿಮೀಟರ್ ಅನ್ನೋದು ಏನಾಗ್ತದೆ ಅಂತಂದ್ರೆ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಆಗ್ಬಿಡ್ತದೆ. ಸೊ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್. ಸೊ ಇಷ್ಟಾಯ್ತು. ಈಗ ಯಾಕೆ ಇದನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಅಂತಂದ್ರೆ ವಾಲ್ಯೂಮ್ ಫೈಂಡ್ ಮಾಡ್ಬೇಕಾದ್ರೆ ವಾಲ್ಯೂಮ್ಗೆ ಫಾರ್ಮುಲಾ ಏನಿದೆ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಇದೆ. ಸೊ ಇಲ್ಲಿ ಈ ಬೇಸ್ ನ ಸರ್ಕಂಫರೆನ್ಸ್ ಕೊಟ್ಟಿದಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಾನೇನ್ ಫೈಂಡ್ ಮಾಡ್ಬೋದು ಅಂತಂದ್ರೆ ರೇಡಿಯಸ್ ನ ಫೈಂಡ್ ಮಾಡ್ಬೋದು. ಬಟ್ ಹೈಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸೊ ಹೈಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕಾಗ್ತದೆ? ಸೊ ಈ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಯೂಸ್ ಮಾಡಲೇಬೇಕು. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನಿದೆ ಫಾರ್ಮುಲಾ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಇದೆ. ಇಲ್ಲಿ ಬ್ರೆಡ್ತ್ ಈಸ್ ನಥಿಂಗ್ ಬಟ್ ಹೈಟ್ ಆಫ್ ದ ಸಿಲಿಂಡರ್. ಇಲ್ಲಿ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದ ಸಿಲಿಂಡರ್. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಬ್ರೆಡ್ತ್ ಅಂತಂದ್ರೆ ಇಲ್ಲಿ ಏನಿಲ್ಲಿ ಹೈಟ್ ಆಫ್ ದ ಸಿಲಿಂಡರ್. ಸೊ ಏರಿಯಾ ಎಷ್ಟಿದೆ 4400 ಈಕ್ವಲ್ಸ್ ಟು ಲೆಂತ್ ಎಷ್ಟಿದೆ ಅಂತಂದ್ರೆ 110 ಇದೆ ಇಂಟು ಹೈಟ್ ಬೇಕು ನಮಗೆ. ಹೈಟ್ ಇಸ್ ಹೈಟ್ ಆಫ್ ದ ಸಿಲಿಂಡರ್, ಲೆಂತ್ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್. ಈಗ 0 ಕ್ಯಾನ್ಸಲ್ ಆಗಲಿ. 11 1s 11 4s 44 0. ದೇರ್ಫೋರ್ ಹೈಟ್ ಎಷ್ಟು ಬಂದಿದೆ ಅಂತಂದ್ರೆ 40 ಸೆಂಟಿಮೀಟರ್ ಇದೆ. ಸೊ ಹೈಟ್ ಸಿಕ್ತು ನಮಗೆ 40 ಸೆಂಟಿಮೀಟರ್. ಸೊ ಹೈಟ್ ಎಷ್ಟಿದೆ 40 ಸೆಂಟಿಮೀಟರ್ ಇದೆ. ಸೊ ಹೈಟ್ ಸಿಕ್ತು. ಈಗ ರೇಡಿಯಸ್ ಬೇಕು. ರೇಡಿಯಸ್ ಸೊ ಇದು ಸರ್ಕಂಫರೆನ್ಸ್ ಆಫ್ ದ ಬೇಸ್ ಇದೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಫಾರ್ಮುಲಾ ಏನಿದೆ ಅಂತಂದ್ರೆ 2πr ಅಂತ ಇದೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಕೊಟ್ಟಿದ್ದಾರೆ 110 ಸೆಂಟಿಮೀಟರ್ ಅಂತ. ಅಂಡ್ ಇಟ್ ಈಸ್ ಈಕ್ವಲ್ ಟು 2 ಇಂಟು ಪೈ ಅಂದ್ರೆ ಹೇಳಿದರೆ 22/7 ನ ಬಳಸ್ರಿ ಅಂತ. ಸೊ 22/7 ಇಂಟು ರೇಡಿಯಸ್ ಗೊತ್ತಿಲ್ಲ ನಮಗೆ. ಈಗ ನೋಡಿ 11 2s 22, 11 1s 11, 11 10s ಅಂತ ಅನ್ಕೊಳ್ಳಿ. ಡಿವೈಡ್ ಮಾಡಿದ್ರೆ 2 1s 2, 5s 10. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಈಕ್ವಲ್ ಟು 7 ಇಲ್ಲಿಗೆ ಬಂತು, 7 5s 35, 2 ಕೆಳಗಡೆ ಬಂತು 35/2. ಸೊ ಆರ್ ಈಕ್ವಲ್ ಟು 35/2
ಸೆಂಟಿಮೀಟರ್. ಈಗ ನಮಗೆ ರೇಡಿಯಸ್ ಸಿಕ್ತು ಮತ್ತು ಹೈಟ್ ಸಿಕ್ತು. ಸೊ ಬೈ ಯೂಸಿಂಗ್ ದೀಸ್ ಟು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಏನಂತಂದ್ರೆ ವಾಲ್ಯೂಮ್ ಆಫ್ ದ ಯಾವುದು ವಾಲ್ಯೂಮ್ ಆಫ್ ದ ಸಿಲಿಂಡರ್. ಓಕೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಇದನ್ನ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಮಗೇನು ಬೇಕಾಗಿತ್ತು, ಹೈಟ್ ಮತ್ತು ರೇಡಿಯಸ್ ಬೇಕಾಗಿತ್ತು, ಹೈಟ್ ಮತ್ತು ರೇಡಿಯಸ್ ಸಿಕ್ತಲ್ಲ, ಸೊ ಸಾಕು ನಮಗೆ. ಈಗ ನೋಡಿ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ಗಿವನ್ ಬೈ ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಅಂತಂದ್ರೆ 22/7 ಇಂಟು ಆರ್ ಸ್ಕ್ವೇರ್. ಆರ್ ಅಂದ್ರೆ ರೇಡಿಯಸ್ ನ ಸ್ಕ್ವೇರ್ ಮಾಡಬೇಕು 2 ಟೈಮ್ಸ್, 35/2 ಇಂಟು 35/2 ಆರ್ ಸ್ಕ್ವೇರ್ ಇಂಟು ಹೆಚ್ ಅಂದ್ರೆ 40. 7 1s 7 5s 35. ಸೊ 2 1s 2 20s 2 1s 2 10s. ಸೊ 10 ಆಯ್ತು. ಈಗ ಮಲ್ಟಿಪ್ಲೈ ಮಾಡೋಣ. 22, 5 ಮತ್ತು 35 ಮೂರನ್ನು ಮಲ್ಟಿಪ್ಲೈ ಮಾಡಿ 10 ಇಂದ ಫೈನಲಿ ಮಲ್ಟಿಪ್ಲೈ ಮಾಡಿ. ಓಕೆ, 22 ಇಂಟು 5 ಮಲ್ಟಿಪ್ಲೈ ಮಾಡಿದ್ರೆ 5 2s 10, 5 2s 10 ಪ್ಲಸ್ 1 ಅಂತಂದ್ರೆ 11. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಈಗ ಇದ್ರ ಜೊತೆಗೆ 35 ಮಲ್ಟಿಪ್ಲೈ ಮಾಡೋಣ. 0 ಜಸ್ಟ್ ಇದೆ ಲಾಸ್ಟ್ಗೆ ಹಚ್ಕೊಂಡ್ಬಿಡ್ತೀನಿ. ಈಗ ಇವೆರಡು ಮಲ್ಟಿಪ್ಲೈ ಮಾಡೋಣ. 11 5s 55 ಕ್ಯಾರಿ 5, 11 3s 33 ಪ್ಲಸ್ 5 ಈಸ್ 38. ಸೊ ಇದೊಂದು 0 ಇದೆ ನೋಡಿ, 10 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಫೈನಲಿ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 38,500 ಬರುತ್ತೆ. ಸೊ ಜಸ್ಟ್ ಇಷ್ಟು ಸಿಕ್ಕರೂ ಸಾಕು, ನಾವು ಆಪ್ಷನ್ 3 ಅಂತ ಹೇಳಿಬಿಡಬಹುದು. ಇದೇನಿದು ಅಂತಂದ್ರೆ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇದೆ. ಯಾಕೆ ಅಂದ್ರೆ 38500, ಇಲ್ಲಿ 285 ಇದೆ, ಇಲ್ಲಿ 284 ಇದೆ, ಇಲ್ಲಿ 382 ಇದೆ. ಸೊ ಇದು ಯಾವ್ದು ಆಗ ಸಾಧ್ಯ ಇಲ್ಲ, ಆಪ್ಷನ್ 3 ಕರೆಕ್ಟ್. ಬಟ್ ಈ 0.0385 ಇದೆಯಲ್ಲ ಅಂತಂದ್ರೆ ಎಸ್ ಆಫ್ ಕೋರ್ಸ್, ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಯೂನಿಟ್ಸ್ಗಳು ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಇದೆ, ಅವರು ಕೇಳಿರೋದು ಇನ್ ಟರ್ಮ್ಸ್ ಆಫ್ ಮೀಟರ್. ಇಲ್ಲಿ ಕೆಲವರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಅಂತಂದ್ರೆ ಇದನ್ನ ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡೋ ಸಲುವಾಗಿ 38,500 ಸೆಂಟಿ ಅಂತಂದ್ರೆ ಇಲ್ಲಿ 1/100 100 ಇಂದ ಡಿವೈಡ್ ಮಾಡಿ ಬಿಡ್ತೀರಿ, ಅವಾಗ ಇದು ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಬಟ್ ಇಟ್ ಈಸ್ ರಾಂಗ್. ಸೊ ಸೆಂಟಿಮೀಟರ್ ಕ್ಯೂಬ್ ಅಂತಂದ್ರೆ ಸೆಂಟಿಮೀಟರ್ ಅನ್ನೋದೇ 3 ಸಾರಿ ಇದೆ ಅಂತ ಅರ್ಥ. ಸೆಂಟಿಮೀಟರ್ ಕ್ಯೂಬ್ ಅಂತಂದ್ರೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಅಂತ ಅರ್ಥ. ಹಾಗಾಗಿ ಎಲ್ಲೆಲ್ಲಿ ಸೆಂಟಿಮೀಟರ್ ಇರುತ್ತಲ್ಲ ಅಲ್ಲೆಲ್ಲನೂ ನಾವೇನ್ ಮಾಡ್ಬೇಕು ಅಂತಂದ್ರೆ ಡಿವೈಡ್ ಬೈ 100. ಯಾಕೆ ಡಿವೈಡ್ ಬೈ 100 ಅಂತಂದ್ರೆ ನೋಡಿ, ಎಲ್ಲದಕ್ಕೂ ಒಂದು ಲಾಜಿಕ್ ಇದೆ, ರೀಸನ್ ಇದೆ, ಅದನ್ನ ನಾವು ಅರ್ಥ ಮಾಡ್ಬೇಕು. ಸೆಂಟಿ ಅಂತಂದ್ರೆ 10⁻⁻2 ಅಂತ ಅರ್ಥ. ನೋಡಿ, ಡೆಸಿ ಅಂತಂದ್ರೆ 10⁻⁻1, ಸೆಂಟಿ ಅಂತಂದ್ರೆ 10⁻⁻2, ಮಿಲಿ ಅಂತಂದ್ರೆ 10⁻⁻3, ಮೈಕ್ರೋ ಅಂತಂದ್ರೆ 10⁻⁻6, ನ್ಯಾನೋ ಅಂತಂದ್ರೆ 10⁻⁻9. ಸೊ ಈ ರೀತಿ ಇರ್ತದೆ, ಡೆಸಿ, ಸೆಂಟಿ, ಮಿಲಿ, ಮೈಕ್ರೋ, ನ್ಯಾನೋ ಅಂತೇಳಿ. ಇದು ಇವುಗಳ ನ್ಯೂಮರಿಕಲ್ ವ್ಯಾಲ್ಯೂ. ಸೊ ಇಲ್ಲಿ ಸೆಂಟಿ ಇದೆ ಅಂತಂದ್ರೆ 10⁻⁻2 ಅಂತ ಅರ್ಥ. ಸೊ ಇಲ್ಲೊಂದು ಮೀಟರ್ ಇದೆ. ಆಮೇಲೆ ಇಲ್ಲೊಂದು ಸೆಂಟಿ ಇದೆ ಅಂತಂದ್ರೆ 10⁻⁻2, ಇಲ್ಲೊಂದು ಮೀಟರ್ ಇದೆ. ಇನ್ನು ಇಲ್ಲಿ ಸೆಂಟಿಮೀಟರ್ ಇದೆ ಅಂತಂದ್ರೆ ಇಲ್ಲೊಂದು 10⁻⁻. ನೋಡಿ, ಮೀಟರ್ 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 ಇವು ಮಲ್ಟಿಪ್ಲೈ ಆಗಿ ಮೀಟರ್ ಕ್ಯೂಬ್ ಆಯ್ತು. ಈಗ ಸೆಂಟಿ 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 ಎಲ್ಲಿತ್ತಲ್ಲ ಅಲ್ಲೆಲ್ಲ ನ್ಯೂಮರಿಕಲ್ ವ್ಯಾಲ್ಯೂ ಹಾಕಿದ್ದೇನೆ. 10⁻⁻2 10⁻⁻2 10⁻⁻2. 10⁻⁻2 ಇಸ್ ನಥಿಂಗ್ ಬಟ್ 1/10². ಸೊ ಇದು 1/10², ಇದು 1/10². 1/10² ಇಸ್ ನಥಿಂಗ್ ಬಟ್ 1/100 1/100 1/100. ಹಾಗಾಗಿ ಎಷ್ಟು ಝೀರೋಸ್ ಇದೆಯಲ್ಲ ಅಷ್ಟು ಝೀರೋಸ್ ಲೆಫ್ಟ್ ಸೈಡ್ ಡೆಸಿಮಲ್ ಪಾಯಿಂಟ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಡಿನಾಮಿನೇಟರ್ ಎಷ್ಟು ಝೀರೋಸ್ ಬರ್ತವೆ, 1 2 3 4 5 6. ಸೊ 6 ಡಿಜಿಟ್ಸ್ ಏನಾಗಬೇಕು, ಲೆಫ್ಟ್ ಶಿಫ್ಟ್ ಆಗಬೇಕು. ಸೊ ಡೆಸಿಮಲ್ ಪಾಯಿಂಟ್ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದ್ರೆ 1 2 3 4 5 6 ಅಂದ್ರೆ ಇಲ್ಲಿ 0 ಬರಬೇಕು. ಸೊ ಮೀಟರ್ ಕ್ಯೂಬ್ ಅಲ್ಲಿ ಅದರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 0.0385. ಈಗ ಇದು ಮೀಟರ್ ಕ್ಯೂಬ್ ಆಯ್ತು. ಸೊ ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಇಂದ ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು. ಆಮೇಲೆ ಸೆಂಟಿಮೀಟರ್ ಸ್ಕ್ವೇರ್ ಇಂದ ಮೀಟರ್ ಸ್ಕ್ವೇರ್ ಗೆ ಕನ್ವರ್ಟ್ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು. therefore ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್, ದ ಡಿಫರೆನ್ಸ್ ಬಿಟ್ವೀನ್ 2 ಸಪ್ಲಿಮೆಂಟರಿ ಆಂಗಲ್ಸ್ ಈಸ್ 20 ಡಿಗ್ರಿ. ನೋಡಿ, ಸಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ ಸಮ್ ಆಫ್ 2 ಆಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ ಸಮ್ ಆಫ್ 2 ಆಂಗಲ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಇಲ್ಲಿ ಸಪ್ಲಿಮೆಂಟರಿ ಆಂಗಲ್ಸ್ ಇದೆ ಅಂದ್ರೆ 2 ಆಂಗಲ್ಗಳನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರ್ತಿರ್ಬೇಕು. ಇಫ್ ದ ಸ್ಮಾಲರ್ ಆಫ್ ದೀಸ್ ಆಂಗಲ್ಸ್ ಈಸ್ ಪಿ. ಸೊ ಲಾರ್ಜೆಸ್ಟ್ ಆಂಗಲ್ ಯಾವುದು ಅಂತ ಗೊತ್ತಿಲ್ಲ, ಅದನ್ನ ಎಕ್ಸ್ ಅನ್ಕೊಳ್ಳೋಣ. ಸ್ಮಾಲೆಸ್ಟ್ ಆಂಗಲ್ ಯಾವುದು ಅಂತಂದ್ರೆ ಪಿ. ಸೊ ಇವು ಸಪ್ಲಿಮೆಂಟರಿ ಆಗಿರೋದ್ರಿಂದ ಇವುಗಳನ್ನ ಆಡ್ ಮಾಡಿದ್ರೆ ಎಷ್ಟು ಬರಬೇಕು ಆನ್ಸರ್ ಅಂತಂದ್ರೆ 180 ಬರಬೇಕು. ಆಮೇಲೆ ಹೇಳ್ತಾನೆ ದ ಡಿಫರೆನ್ಸ್ ಬಿಟ್ವೀನ್ 2 ಸಪ್ಲಿಮೆಂಟರಿ ಆಂಗಲ್ಸ್. ಡಿಫರೆನ್ಸ್ ಅಂದ್ರೆ ನೋಡಿ, ಆಗಲೇ ನಾವು ಅನ್ಕೊಂಡಿದೀವಿ ಎಕ್ಸ್ ಲಾರ್ಜರ್
ಮತ್ತು ಪಿ ಸ್ಮಾಲರ್ ಅಂತ ಅವರೇ ಕೊಟ್ಟಿದ್ದಾರೆ. ಸ್ಮಾಲರ್ ಆಫ್ ದೀಸ್ ಆಂಗಲ್ ಈಸ್ ಪಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಸ್ಮಾಲರ್ ಆಂಗಲ್ಗೆ ನಾನು ಪಿ ಅಂತಾನೆ ತಗೊಂಡಿದ್ದೀನಿ, ಲಾರ್ಜರ್ ಆಂಗಲ್ಗೆ ನಾನೇ ತಗೊಂಡಿದ್ದೀನಿ ವೇರಿಯಬಲ್ ಎಕ್ಸ್ ಅಂತ. ಈಗ ಡಿಫರೆನ್ಸ್ ಕೊಟ್ಟಿದ್ದಾರೆ. ಡಿಫರೆನ್ಸ್ ಯಾವ ರೀತಿ ತಗೊಳ್ತೀವಿ? ಎಕ್ಸ್ ಮೈನಸ್ ಪಿ. ಸೊ ಲಾರ್ಜರ್ ಮೊದಲು ಬರಿತೀವಿ, ಸ್ಮಾಲರ್ ಆಮೇಲೆ ಬರೋದು. ಸೊ ಎಕ್ಸ್ ಮೈನಸ್ ಪಿ ಎಷ್ಟು ಡಿಗ್ರಿ ಅಂತಂದ್ರೆ 20 ಡಿಗ್ರಿ ಇದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಕಂಡೀಷನ್ ಇದ್ರೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ 3p minus 50. ಸೊ 3p minus 50 ಫೈಂಡ್ ಮಾಡ್ಬೇಕಂದ್ರೆ ಪಿ ವ್ಯಾಲ್ಯೂ ಬೇಕು. ಪಿ ವ್ಯಾಲ್ಯೂ ಬೇಕು ಅಂತಂದ್ರೆ ಆಡ್ ಮಾಡಿದ್ರೆ ಪಿ ಏನಾಗ್ತದೆ, ಇಲ್ಲಿ ಎಲಿಮಿನೇಟ್ ಆಗಿರ್ತದೆ. ಅದ್ರ ಬದಲಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀನಿ. ಸಬ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಆಗ್ತದೆ, ಮೈನಸ್ ಪಿ ಹೋಗಿ ಪ್ಲಸ್ ಪಿ ಆಗ್ತದೆ, ಪ್ಲಸ್ 20 minus 20 ಡಿಗ್ರಿ ಆಗ್ತದೆ. ಈಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಪಿ ಪ್ಲಸ್ ಪಿ ಈಸ್ 2p ಅಂಡ್ ಇಟ್ ಈಸ್ ಈಕ್ವಲ್ ಟು 180 minus 20 ಅಂತಂದ್ರೆ 160 ಡಿಗ್ರಿ. ಸೊ ಡಿವೈಡ್ ಮಾಡಿ 80 ಡಿಗ್ರಿ ಬಂತು. ಸೊ ಪಿ ಈಸ್ ಈಕ್ವಲ್ ಟು 80 ಡಿಗ್ರಿ. ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 3 into 80 minus 50 ಡಿಗ್ರಿ. ಸೊ 3 8 24. ಸೊ 240 ಡಿಗ್ರಿ ಮೈನಸ್ 50 ಡಿಗ್ರಿ. ಸಬ್ಟ್ರಾಕ್ಟ್ ಮಾಡಿ ವಿ ಗೆಟ್ 190 ಡಿಗ್ರಿ. ದೇರ್ಫೋರ್ ಫಸ್ಟ್ ಆಪ್ಷನ್ ಕರೆಕ್ಟ್. Again, next question is, if x by y equals to minus 1 by 3 whole to the power of minus 3 divided by 2 by 3 whole to the power of minus 4, then what is the value of x by y plus y by x whole to the power of minus 1 ಅಂತ ಕೇಳಿದ್ರು. ಸೊ ಫಸ್ಟ್ x by y ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಆಮೇಲೆ y by x ಅದರಿಂದ ಎಲಿಮಿನೇಟ್ ಮಾಡ್ಕೊಳ್ಳೋಣ. ನಾ ಏನಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಸೊ x by y equals to ನೋಡಿ minus 1 by 3 whole to the power of minus 3 divided by 2 by 3 whole to the power of minus 4 ಅಂತ ಇದೆ. ಸೊ ಇಲ್ಲಿ ಮೈನಸ್ 3 ಇದೆಯಲ್ಲ, ಆ ಮೈನಸ್ ನಾವು ತೆಗಿಬೇಕು ಅಂತಂದ್ರೆ ಅದರ ಬೇಸ್ ಅಲ್ಲಿ ಇರೋದನ್ನ ನಾವೇನ್ ತಗೋಬೇಕು? ರೆಸಿಪ್ರೋಕಲ್ ತಗೋಬೇಕು. ಅವಾಗ ಎಕ್ಸ್ಪೋನೆಂಟ್ ಅಲ್ಲಿ ಇರ್ತಕ್ಕಂಥ ಮೈನಸ್ ಏನಾಗ್ತದೆ ಅಂತಂದ್ರೆ ಹೋಗ್ಬಿಡ್ತದೆ. ದೇರ್ ಫೋರ್ ಮೈನಸ್ 1 by 3 ಅದನ್ನ ನಾನೆಂತ ಬರೀತೀನಿ? minus 3 by 1 ಅಥವಾ minus 3 ಅಂತ ಬರೀತೀನಿ. ಈಗ ಇದನ್ನ ನಾನು minus 3 ಅಂತ ಬರೆಯೋ ಬದಲಿಗೆ 3 ಅಂತ ಬರೀಬಹುದು. ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಎಕ್ಸ್ಪೋನೆಂಟ್ ಅಲ್ಲಿ ಇರ್ತಕ್ಕಂಥ -4 ನ ಪ್ಲಸ್ ಮಾಡಬೇಕು ಅಂತಂದ್ರೆ 2 by 3 ನ ರೆಸಿಪ್ರೋಕಲ್ ಬರೀರಿ 3 by 2 whole to the power of 4 ಆಯ್ತು. ಸೊ ಇಟ್ ಈಸ್ ಈಕ್ವಲ್ ಟು -3 ಕ್ಯೂಬ್ ಮೈನಸ್ ಈ ಮೈನಸ್ಗೆ ಕ್ಯೂಬ್ ಅಪ್ಲೈ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಮೈನಸ್ ಆಯ್ತು. ಅಂದ್ರೆ ಬೇಸ್ ಅಲ್ಲಿ ನೆಗೆಟಿವ್ ಇತ್ತು, ಎಕ್ಸ್ಪೋನೆಂಟ್ ಅಲ್ಲಿ ಏನಾದ್ರೂ ಆಡ್ ನಂಬರ್ ಇತ್ತು ಅಂತಂದ್ರೆ ವ್ಯಾಲ್ಯೂ ನೆಗೆಟಿವ್ ಅಲ್ಲಿ ಬರುತ್ತೆ. ದೇರ್ ಫೋರ್ ಮೈನಸ್ ಆಯ್ತು. ಈಗ 3ಗೆ ಜಸ್ಟ್ ಕ್ಯೂಬ್ ಅಪ್ಲೈ ಮಾಡಿ, ಮೈನಸ್ಗೆ ಅಪ್ಲೈ ಆದ್ರೆ ಮೈನಸ್ ಆಯ್ತು, 3ಗೆ ಅಪ್ಲೈ ಮಾಡಿದ್ರೆ 3 ಕ್ಯೂಬ್ ಡಿವೈಡೆಡ್ ಬೈ ಈ ಡಿವಿಷನ್ ಇದೆಯಲ್ಲ ಅದನ್ನ ಈ ರೀತಿ ಬರ್ಕೊಂತಿದ್ದೀನಿ. 3 by 2 whole to the power of 4. ಸೊ ಈ 3 by 2 whole to the power of 4 ನ 3 to the power of 4 ಡಿವೈಡೆಡ್ ಬೈ 2 to the power of 4 ಅಂತ ಸಪರೇಟ್ ಮಾಡ್ಕೊಳ್ಳೋಣ. ಇದು ಡಿನಾಮಿನೇಟರ್. ಅಂಡ್ ಇಟ್ ಈಸ್ ಈಕ್ವಲ್ ಟು -3 to the power of 3 ಅಂದ್ರೆ -3 ಕ್ಯೂಬ್ ಡಿವೈಡೆಡ್ ಬೈ ನೋಡಿ ಈಗೇನಾಯ್ತು ಅಂತಂದ್ರೆ ಈ 3 to the power of 4 ಡಿವೈಡೆಡ್ ಬೈ 2 to the power of 4 ರೆಸಿಪ್ರೋಕಲ್ ಆದ್ರೆ ಇಂಟು 2 to the power of 4 ಡಿವೈಡೆಡ್ ಬೈ 3 to the power of 4 ಆಗ್ತದೆ. ಈಗ 3 ಕ್ಯೂಬ್ ಕಂಪ್ಲೀಟ್ ಆಗೋಗ್ಲಿ, ಇಲ್ಲಿ 3 ಕ್ಯೂಬ್ ಹೋಗ್ಲಿ, ಒಂದು 3 ಉಳಿತದೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ 2 to the power of 4 ಅಂತಂದ್ರೆ ಎಷ್ಟು? 2 to the power of 4 ಅಂದ್ರೆ 2 to the 4, 4 to the 8, 8 to the 16. ಸೊ -16 ಡಿವೈಡೆಡ್ ಬೈ ಇಲ್ಲಿ ಏನಾಯ್ತು? ಒಂದು 3 ಉಳಿದಿದೆ. ಇದೇನಿದು ಅಂತಂದ್ರೆ x by y. x by y -16 by 3 ಆದ್ರೆ y by x -3 by 16 ಆಗ್ತದೆ. ದೇರ್ ಫೋರ್ ಸೊ ಇದರಲ್ಲಿ ನಾವು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x by y ಅಂದ್ರೆ -16 by 3 ಪ್ಲಸ್ ಇದೆ y by 6 ಅಂತಂದ್ರೆ ಇದು ರೆಸಿಪ್ರೋಕಲ್ ಬರುತ್ತೆ -3 by 16 ಅಂತ. ಸೊ ಇಲ್ಲಿ ಪ್ಲಸ್ ಇದೆ, ಆ ಮೈನಸ್ ಮಲ್ಟಿಪ್ಲೈ ಆದ್ರೆ -3 by 16. ಸೊ ಪವರ್ ಅಲ್ಲಿ ಏನ್ ಬಂತು ಅಂತಂದ್ರೆ -1 ಬಂದಿದೆ. ಮೊದಲೇನ್ ಮಾಡೋಣ? ಡಿನಾಮಿನೇಟರ್ ಇದು ಬೇಸ್ ಅಲ್ಲಿ ಇರ್ತಕ್ಕಂಥದ್ದು ವ್ಯಾಲ್ಯೂನೆಲ್ಲನೂ ಸಿಂಪ್ಲಿಫೈ ಮಾಡ್ಕೊಂಡು ಆಮೇಲೆ ಪವರ್ ನ ಪಾಸಿಟಿವ್ ಮಾಡೋಣ. ಸೊ ಇಲ್ಲಿ 3 ಇದೆ, ಇಲ್ಲಿ 16 ಇದೆ ಅಂತಂದ್ರೆ LCM ಎಷ್ಟು ಬರುತ್ತೆ ಅಂತಂದ್ರೆ 16 3 48 ಬರುತ್ತೆ LCM. ಸೊ ಇಲ್ಲಿ 16 ಕ್ರಾಸ್ ಮಲ್ಟಿಪ್ಲೈ ಆಗಬೇಕು, ಇಲ್ಲಿ 3 ಕ್ರಾಸ್ ಮಲ್ಟಿಪ್ಲೈ ಆಗಬೇಕು. 16 into 16 ಅಂತಂದ್ರೆ -256 minus 3 3 9 whole to the power of -1. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ ಇದೆ, ಆಡ್ ಮಾಡಬೇಕು. ಸೊ -256 -9 ಅಂತಂದ್ರೆ ವಿ ಗೆಟ್ -265 ಡಿವೈಡೆಡ್ ಬೈ 48 whole to the power of -1. ಸೊ ಈ ಮೈನಸ್ ನಾನು ತೆಗಿಬೇಕು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ರೆಸಿಪ್ರೋಕಲ್ ಆಫ್ ದ ಬೇಸ್. ಸೊ -265 by 48 ಅಂದ್ರೆ ಅದನ್ನ ರೆಸಿಪ್ರೋಕಲ್ ತಗೊಂಡ್ರೆ -48 ಡಿವೈಡೆಡ್ ಬೈ 265 whole to the power of 1 ಉಳಿದಿರ್ತದೆ.
ಸೊ ಹೋಲ್ ಟು ದ ಪವರ್ ಆಫ್ 1 ಇದ್ರೂ ಅಷ್ಟೇ, ಇರಲಿಲ್ಲ ಅಂದ್ರೂ ಅಷ್ಟೇ. ಸೊ ಫೈನಲ್ ಆನ್ಸರ್ ಎಷ್ಟು ಅಂದ್ರೆ -48 ಡಿವೈಡ್ ಬೈ 265. ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್.